ಜೈ ಮಾಧವ್. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ 22/9/2015 ನಡೆಯುವಂತಹ ಸಮೀಕ್ಷೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಡಿ.ಟಿ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರಾಜ್ಯದ ಕಾರ್ಯಕಾರಿ ಮಂಡಳಿ ಸಭೆ ಸೇರಿ ತೀರ್ಮಾನಿಸಿದಂತೆ ನಮ್ಮ ಮುಳಬಾಗಿಲು ತಾಲೂಕು ಯಾದವ ಸಂಘ ಕಾರ್ಯಕಾರಿ ಮಂಡಳಿ ಮತ್ತು ವತಿಯಿಂದ ಮನವಿ ಸಲ್ಲಿಸುವುದೇನೆಂದರೆ, ನಮ್ಮ ಎಲ್ಲ ಮುಳಬಾಗಿಲು ತಾಲೂಕಿನ ಯಾದವ ಕುಲಬಾಂಧವರು ತಮ್ಮ ಶೈಕ್ಷಣಿಕ ವರದಿಯನ್ನು ವಿವರವಾಗಿ ಸಲ್ಲಿಸಲು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ, ಜಾತಿ ಕಾಲಂನಲ್ಲಿ ಗೊಲ್ಲರು ಅಂತ ಬರೆಸಬೇಕೆಂದು ನಾನು ಸಂಘದ ಪರವಾಗಿ ಕುಲಬಾಂಧವರಲ್ಲಿ ಮನವಿ ಮಾಡುತ್ತೇನೆ. ಅದೇ ರೀತಿ ಯಾವುದೇ ಉಪಜಾತಿ ಯಾದವ ಅಥವಾ ಬೇರೆ ಬೇರೆ ಉಪಜಾತಿಗಳನ್ನು ಬರೆಸದೆ ಪ್ರತಿಯೊಬ್ಬರೂ ಸಹ ಗೊಲ್ಲರು ಅಂತಲೇ ಜಾತಿ ಕಾಲಂನಲ್ಲಿ ಬರೆಸಬೇಕೆಂದು ನಾನು ಮನವಿ ಮಾಡುತ್ತೇನೆ. ಪ್ರತಿಯೊಬ್ಬರು ಅಸಡ್ಡೆ ತೋರದೆ ನಮ್ಮ ಮುಂದಿನ ಮಕ್ಕಳ ವಿದ್ಯಾಭ್ಯಾಸ ಮತ್ತು ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ಆಲಿಸಿದ್ದು ತಮ್ಮ ಕುಟುಂಬದ ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿ ವಿವರವಾಗಿ ಸಲ್ಲಿಸಬೇಕೆಂದು ಕೋರುತ್ತೇನೆ. ಈಗಾಗಲೇ ಕೆಲವರು ಕುರುಬರನ್ನು ಎಸ್.ಟಿ. ಸಮುದಾಯಕ್ಕೆ ಸೇರಿಸಬೇಕೆಂದು ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಅತಿ ಹಿಂದುಳಿದ ಜಾತಿ ನಮ್ಮ ಗೊಲ್ಲರ ಜಾತಿ ಆಗಿರೋದರಿಂದ ನಮ್ಮಲ್ಲಿ ಕೆಲವು ಚಿತ್ರದುರ್ಗ ಮತ್ತು ಚಳ್ಳಕೆರೆ, ತುಮಕೂರು ಕಡೆ ಹಲವು ಉಪಜಾತಿಗಳಿವೆ. ಬೆಳಗಾವಿ ಕಡೆ ಅನಬರು ಅಂತ ಇದ್ದಾರೆ. ಆದರೆ ಈ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ಮತ್ತು ಜಾತಿ ಕಾಲಂನಲ್ಲಿ ಗೊಲ್ಲರು ಅಂತ ಬರೆಸಬೇಕು. ಉಪಜಾತಿಯಲ್ಲಿ ಕಾಲಂನಲ್ಲಿ ಅವರ ಒಂದು ಇದರಲ್ಲಿ ಅನಬರು ಮತ್ತು ಗೌಲಿ, ಕೃಷ್ಣ ಇಂಥ ಉಪಜಾತಿಗಳಿರ್ತವೆ. ಅದೆಲ್ಲ ಬಿಟ್ಟು ಪ್ರತಿಯೊಬ್ಬರೂ ಸಹ ನಮ್ಮ ತಾಲೂಕಿನಾದ್ಯಂತ ನಮ್ಮ ಗೊಲ್ಲರು ಬೇರೆ ಯಾವುದೇ ಉಪಜಾತಿ ಬರೆಸದಿರ ಗೊಲ್ಲರು ಅಂತಲೇ ಬರೆಸಬೇಕೆಂದು ನಾನು ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯವರು ಬಡಬಗ್ಗರಿಗೆ ಮತ್ತು ದಿನೋಪಯೋಗಿ ವಸ್ತುಗಳ GST ಬೆಲೆಯಲ್ಲಿ ಇಳಿಸಿದ್ದಾರೆ. ಅವರಿಗೂ ಸಹ ಈ ಒಂದು ನವರಾತ್ರಿಯ ದಿನದ ಶುಭಾಶಯವನ್ನು ತಿಳಿಸುತ್ತೇವೆ.